ಈ ಮೋಟಿವೇಶನ್ ಅನ್ನೋದು ನಿಮಗೆ ಬರೀ ಆ ಒಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಉತ್ಸಾಹ ಕೊಡುತ್ತೆ. ಆದರೆ ಡಿಸಿಪ್ಲಿನ್ ಅನ್ನೋದು ಆ ಕೆಲಸನ ಪ್ರಾರಂಭದಿಂದ ನಿಮಗೆ ಕೊನೆವರೆಗೂ ತಗೊಂಡೋಗುತ್ತೆ. ನಮಸ್ಕಾರ ಗೆಳೆಯರೆ, ನಿಮಗೆಲ್ಲ ಈ ಕನ್ನಡ ಕ್ರಿಯೇಟರ್ಸ್ ಜಗತ್ತು ಚಾನಲ್ನ ಡೇ ಟು ಲಾಗ್ಗೆ ಸ್ವಾಗತ. ನಿನ್ನೆ ನಾವೊಂದು ನಿರ್ಧಾರ ಮಾಡಿದ್ವಿ, ಅದೇನಂತಂದರೆ ನಾವು ದಿನಕ್ಕೆ ಒಂದು ವಿಡಿಯೋನ ಮಾಡಿ ಹಾಕೋಣ ಅಂತ. ಅಂದರೆ ದಿನಕ್ಕೊಂದು ವಿಡಿಯೋನ ಮಾಡೋಣ ಅನ್ನುವಂಥ ಒಂದು ನಿರ್ಧಾರನ ಮಾಡಿದ್ವಿ. ಸೊ ಇವತ್ತು ನಿಮ್ಗೆ ಅನ್ನಿಸ್ತಿರ್ಬೋದು, ಇವತ್ತು ಏನು ವಿಡಿಯೋ ಮಾಡೋದು ಬೇಡ, ಇವತ್ತೊಂದು ದಿನ ಹೋಗ್ಲಿಗರು ನಾಳೆ ನೋಡ್ಕೊಳ್ಳೋಣ ಅಂತ ಅನ್ನಿಸ್ತಿರ್ಬೋದು. ಬಟ್ ಹಾಗೆ ಅನ್ನಿಸಿದ್ರೂ ಸಹ ನೀವು ಇವತ್ತು ಒಂದು ವಿಡಿಯೋ ಮಾಡಲೇಬೇಕು. ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಸಂಬಂಧ ಇಲ್ಲ, ಒಂದು ವಿಡಿಯೋ, ದಿನಕ್ಕೊಂದು ವಿಡಿಯೋ ಮಾಡಿ, ಅದೇನಾದರೂ ಇರಲಿ. ಬಟ್ ಆ ವಿಡಿಯೋ ಮಾಡುವಾಗ ನೀವು ಅದರಿಂದ ಏನಾದರೂ ವರ್ತ್ ಅನ್ನಿಸ್ಬೇಕು ನಿಮಗೂ ಕೂಡ ವಿಡಿಯೋ ಮಾಡ್ತಾ ಇರೋದ್ರಿಂದ. ನಿಮಗೆ ನಿಮ್ಮಲ್ಲಿರುವಂಥ ಒಂದು ಹೆದರಿಕೆ, ನೀವು ಆ ಕ್ಯಾಮ್ರಾ ಜೊತೆ ಮಾತಾಡುವಾಗ ಒಬ್ಬರು ನೇರವಾಗಿ ನಿಮ್ಮ ಸಬ್ಸ್ಕ್ರೈಬರ್ ಜೊತೆ ಮಾತಾಡಿರುವಂಥ ಅನುಭವ ನಿಮಗಾಗುತ್ತೆ. ನಿನ್ನೆ ಹೇಗೋ ಒಂದು ವಿಡಿಯೋ ಮಾಡಿ ಹಾಕಿದ್ವಿ, ಆದರೆ ಇವತ್ತು ಎರಡನೇ ದಿನ ವಿಡಿಯೋ ಮಾಡೋದಾ ಬೇಡ ಅನ್ನುವಂತಹ ಆಲಸ್ಯ ಪ್ರತಿಯೊಬ್ಬರಲ್ಲೂ ಇರುತ್ತೆ. ನೋಡಿ, ಮೊದಲನೇ ದಿನದ ಉತ್ಸಾಹ ಯಾರಿಗಾದರೂ ಇರುತ್ತೆ. ನಾನು ಇವತ್ತು ಜಿಮ್ ಹೋಗ್ಬೇಕು, ಫಸ್ಟ್ ಡೇ ಚೆನ್ನಾಗಿ ಸಖತ್ತಾಗಿ ವರ್ಕೌಟ್ ಮಾಡಬೇಕು, ಹಾಗೆ ಹೀಗೆ ಅಂತ. ಜಸ್ಟ್ ಆನ್ ಎಕ್ಸಾಂಪಲ್. ಹಾಗೆಯೇ ನಾನು ಇವತ್ತೊಂದು ಚಾನಲ್ ಕ್ರಿಯೇಟ್ ಮಾಡಬೇಕು, ಏನಾದರೂ ಒಂದು ನಾನು ಬೆಳೀಬೇಕು, ಜನ ನನ್ನನ್ನು ಗುರುತಿಸಬೇಕು, ಏನಾದರೂ ಒಂದನ್ನು ಮಾಡಬೇಕು ನಾನು ಅಂತ ಅಂದ್ಕೊಂಡು ಚಾನಲನ್ನು ಕ್ರಿಯೇಟ್ ಮಾಡಿದ್ಮೇಲೆ ಮೊದಲನೇ ವಿಡಿಯೋ ಮಾಡಾಕ್ತೀರ, ಎರಡನೇ ವಿಡಿಯೋ ಮಾಡೋದಕ್ಕೆ ನಮಗೆ ಒಂಚೂರು ಅಲ್ಲಿ ಎಲ್ಲೋ ಹಿಂಜರಿಕೆ, ಆಲಸ್ಯತನ ಅನ್ನಿಸ್ಬೋದು. ಆದರೆ ಆ ಎರಡನೇ ದಿನದ ಆಲಸ್ಯವನ್ನು ಗೆದ್ದವನು ಮಾತ್ರ ಸಾಧಕ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಚಾನಲ್ನ ನಾವು ಕ್ರಿಯೇಟ್ ಮಾಡಿದಾಗ ನಮಗೆ ಮೊದಲನೇ ದಿನ ಇರುವಂತಹ ಒಂದು ಜೋಶು, ಆ ಒಂದು ಉತ್ಸಾಹ ಎರಡನೇ ದಿನ, ಮೂರನೇ ದಿನ, ನಾಲ್ಕನೇ ದಿನ ಅಷ್ಟೊಂದು ಇರೋದಿಲ್ಲ. ಯಾಕಂದರೆ ನಾವು ನಮ್ಮ ಒಂದು ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿದ್ದೀವಿ. ನಾವು ಇವತ್ತು ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಕ್ವಿಕ್ಕಾಗಿ ರಿಸಲ್ಟ್ ಬೇಕಂತ. ಈಗ ಒಂದು ಜಿಮ್ಗೆ ಹೋದರೆ ನಾವು ಫಸ್ಟ್ ಡೇ ಎಷ್ಟು ಉತ್ಸಾಹ ಇರುತ್ತೋ, ಎರಡನೇ ದಿನ, ಮೂರನೇ ದಿನ ಹಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಅದು ದೀರ್ಘಾವಧಿಯಾದಂಥ ಒಂದು ಪ್ರಾಸೆಸ್ಸು. ಮೊದಲನೇ ದಿನ ಹೋಗಿನೇ ನಾನು ಡಂಬೆಲ್ಸ್ ಎಲ್ಲ ಇದು ಮಾಡಿ ಎತ್ತಿ 10 kg 20 kg ಎತ್ತಿದ ಮೇಲೆ ನನಗೆ ನಾಳೆ ಬೆಳಗ್ಗೆ ಎದ್ದೇಳಷ್ಟರಲ್ಲಿ ನನ್ನ ಬೈಸಿಪ್ಸ್ ಎಲ್ಲ, ನನ್ನ ಬಾಡಿ ಎಲ್ಲ ಹಿಂಗಾಗಿರಬೇಕು ಅಂತ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಹಾಗೆಯೇ ಇದರಲ್ಲೂ ಕೂಡ, ಯೂಟ್ಯೂಬಲ್ಲೂ ಕೂಡ ನೀವು ಇವತ್ತು ಚಾನಲ್ಗೆ ಇಷ್ಟು ವಿಡಿಯೋ ಹಾಕಿದರೆ, ಇವತ್ತು ನಾಳೆ ನಾಡಿದ್ದು ಅಂತ ದಿನೇ ಒಂದೊಂದು ವಿಡಿಯೋ ಆಗ್ತಾ ಹೋದಾಗ ಅದು ನೋಡಿ, ಹನಿ ಹನಿ ಹಳ್ಳ, ತೆನೆ ಬಳ್ಳ ಅಂತ ಹೇಳ್ತಾರೆ. ಹಾಗೆಯೇ ನೀವು ಹನಿಯಾಗಿ ಓಡಿಸ್ತಾ ಹೋದರೆ, ಹನಿಯಾಗಿ ಒಂದು ಕಡೆ ರಾಶಿ ಮಾಡ್ತಾ ಹೋದಾಗ ಅದು ಸುಮಾರು ದಿನಗಳ ನಂತರ, ಹಲವು ದಿನಗಳ ನಂತರ ಒಂದು ದೊಡ್ಡ ರಾಶಿ ಆಗಿಬಿಡುತ್ತೆ ಅಲ್ವಾ. ಹಾಗೆಯೇ ಒಂದೇ ದಿನಕ್ಕೆ ಯಾವುದನ್ನು ನಾವು ಗ್ರೋತ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀವು ದಿನಕ್ಕೆ ಒಂದು ಚೂರು, ನಿನ್ನೆ ಇದೇ ಎಕ್ಸಾಂಪಲ್ನ ನಾನು ಹೇಳಿದ್ದೀನಿ, ಒಂದೊಂದೇ ಮೆಟ್ಲನ್ನು ಹತ್ತುತ್ತಾ ಹೋದಾಗ ನಾವು ಟಾಪಲ್ಲಿ ಇರ್ತೀವಿ. ಇಲ್ಲ ಅಂದರೆ ನಾನು ಸಡನ್ನಾಗಿ ಟಾಪ್ ಹೋಗ್ಬೇಕಂತಂದರೆ ಅದು ಸಾಧ್ಯನೇ ಇಲ್ಲ. ಇಂದಿನ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ನಾವು ಎಷ್ಟೇ ಫಾಸ್ಟಾಗಿ, ಎಷ್ಟೇ ಸಡನ್ನಾಗಿ ರಿಸಲ್ಟ್ ಬೇಕಂದ್ರೂ ಕೂಡ ಆ ಒಂದು ಪ್ರಕೃತಿಯ ನಿಯಮನೇ ಬೇರೆ ಇರುತ್ತೆ. ಇಲ್ಲಿ ತಾಳಿದವನು ಬಾಳಿಯಾನು ಅನ್ನೋ ಥರ ನಿಮಗೆ ಎಷ್ಟು ತಾಳ್ಮೆ ಇರುತ್ತೋ ಅದೇ ನಿಮ್ಮ ಶಕ್ತಿ. ಈಗ ಮೊದಲನೇ ದಿನ, ಎರಡನೇ ದಿನ ಅದೇ ಉತ್ಸಾಹನ ನೀವು ಕಂಟಿನ್ಯೂ ಆಗಿ ಮೇಂಟೈನ್ ಮಾಡ್ತಾ ಹೋದರೆ ನಿಮಗೆ ಕೊನೆಗೆ ಒಂದು ಎಂಡ್ ಆಫ್ ದಿ ರಿಸಲ್ಟ್ ಬರುತ್ತೆ. ನೀವು ಆ ರಿಸಲ್ಟ್ ಬಂದಾಗ ನಿಮಗೆ ಆ ಒಂದು ತಾಳ್ಮೆಯ ಶಕ್ತಿ, ನೀವೇನು ಪೇಷನ್ಸನ್ನು ಕಾಯ್ದುಕೊಂಡಿರ್ತೀರಲ್ಲ, ಸೊ ಅದು ಆ್ಯಕ್ಚುಲಿ ನಿಮ್ಮ ನಿಜವಾದ ಶಕ್ತಿ. ನೋಡಿ, ನಮ್ಮ ಈ ಎರಡನೇ ದಿನದ ಟಾಪಿಕ್ ಏನಂತಂದರೆ, ನೀವು ಆ ಕನ್ಸಿಸ್ಟೆನ್ಸಿ ಅಥವಾ ನಿರಂತರತೆಯನ್ನು ಮತ್ತು ಆ ಉತ್ಸಾಹವನ್ನು ಹೇಗೆ ಕಾಪಾಡ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ಈ ದಿನದ ಒಂದು ವಿಷಯ ಆಗಿರುತ್ತೆ. ಸೊ ಈ ಮೋಟಿವೇಶನ್ ಅನ್ನೋದು ನಿಮಗೆ ಒಂದು ಬೆಂಕಿಯ ಕಿಡಿ ಇದ್ದಂಗೆ, ಅದು ತಕ್ಷಣಕ್ಕೆ ಹತ್ಕೊಳ್ಳುತ್ತೆ, ಅದಾದಮೇಲೆ ಆರೋಗುತ್ತೆ. ಅಂದರೆ ಆ ಉತ್ಸಾಹ ಅಥವಾ ಮೋಟಿವೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬ ಉತ್ಸಾಹದಿಂದ ಏನೋ ಸ್ಟಾರ್ಟ್ ಮಾಡಿಬಿಡ್ತೀರಾ, ನೆಕ್ಸ್ಟ್ ಕಂಟೆಂಟ್ ಏನಂತ ಗೊತ್ತಿರಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಿರಲ್ಲ. ಸೊ ಆ ಮೋಟಿವೇಶನ್ನ, ಆ ಪ್ರೇರಣೆನ ನೀವು ಹಾಗೆ ಕಂಟಿನ್ಯೂ ಮಾಡ್ತಾ ಹೋದರೆ, ಅಂದರೆ ರೆಗ್ಯುಲರಾಗಿ ನೀವು ವಿಡಿಯೋ ಮಾಡಲೇಬೇಕು. ಇವತ್ತು ನಾನು ಏನಾದರೂ ಒಂದು ಟಾಪಿಕ್ ಮಾತಾಡ್ತೀನಿ, ಏನಾದರೂ ಒಂದು ಟಾಪಿಕ್ಕು ನಾನು ವಿಡಿಯೋ ಮಾಡ್ತೀನಿ ಅಂತ ನೀವು ಆ ಒಂದು ಪ್ರೇರಣೆನ ಇಟ್ಕೊಂಡ್ರೆ ನಿಮಗೆ ಅದು ಕೊನೆವರೆಗೂ ತಗೊಂಡೋಗುತ್ತೆ. ಅದ್ರ ಜೊತೆ ಡಿಸಿಪ್ಲಿನ್ ಅಂದರೆ ಅರ್ಥ ಶಿಸ್ತು ಅಂದರೆ ನೀವು ಇವತ್ತೊಂದು ವಿಡಿಯೋ ಮಾಡಿ ಆಗ್ತಾಯಿದ್ದೀರಾ ಅಂದರೆ ನಾಳೆ ನಾಡಿದ್ದು ಹಾಗೆ ಕಂಟಿನ್ಯೂಸ್ ಆಗಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ.
ಇಲ್ಲ ಅಂದರೆ ನೀವು ಇವತ್ತು ವೀಡಿಯೋ ಮಾಡಾಕಿದ್ಮೇಲೆ ಯಾವಾಗಲೂ ನಿಮ್ಗೆ ಯಾವಾಗ ಮನಸ್ಸು ಬರುತ್ತೋ ಆವಾಗ ವೀಡಿಯೋ ಮಾಡಾಕಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಆಗಿರುವಂಥ ಸಬ್ಸ್ಕ್ರೈಬರ್ಗಳಿಗೆ, ಚಂದಾದಾರರಿಗೆ ಇವನು ಯಾವಾಗ ವೀಡಿಯೋ ಬಿಡ್ತಾನೋ ಯಾವಾಗ ಬಿಡೋದಿಲ್ವೋ ಅಂತ ಗೊತ್ತಾಗಲ್ಲ. ನೀವು ಕಂಟಿನ್ಯೂಸ್ ಆಗಿ ಏನಾದರೂ ಕನ್ಸಿಸ್ಟೆನ್ಸ್ ಆಗಿ ನಾನು ಇವತ್ತು ಸೋಮವಾರ ಅಂತ ಅಂದ್ಕೊಳ್ಳಿ, ಈ ದಿನ ಒಂದು ಡೇ 1 ಅಂತ ವೀಡಿಯೋ ಹಾಕ್ತೀನಿ, ಸಾಯಂಕಾಲ 5 ಗಂಟೆಗೆ ನನ್ನ ವೀಡಿಯೋ ಬರುತ್ತೆ. ಸೊ ನೆಕ್ಸ್ಟ್ ಡೇ ಕೂಡ ಡೇ 2 ಕೂಡ ಸೇಮ್ ಅದೇ ಥರ ಮೇಂಟೈನ್ ಮಾಡಿ. 5 ಗಂಟೆ ಅಥವಾ 6 ಗಂಟೆ ಅಷ್ಟೇ ಅದೇ ಒಂದು ಸಮಯದಲ್ಲಿ ನಿಮ್ಮದು ವಿಡಿಯೋ ಅಪ್ಲೋಡ್ ಆಗ್ತಾ ಇರಬೇಕು. ಯಾಕಂದರೆ ಇದು ನಿಮ್ಮ ಸಬ್ಸ್ಕ್ರೈಬರ್ ಏನಿರ್ತಾರೆ ಅವ್ರಿಗೆ ಒಂದು ಟೈಮ್ ಫಿಕ್ಸ್ ಮಾಡಿಬಿಡ್ತೀರ ನೀವು ಅವ್ರಿಗೆ. ಅಂದರೆ ಸಾಯಂಕಾಲ 5 ಗಂಟೆ ಇವ್ರ ವೀಡಿಯೋ ಬರುತ್ತೆ, ಏನಾದರೂ ಒಂದು ಯೂಸ್ಫುಲ್ ಇರುತ್ತೆ. ಈಗ ನೀವೇನಾದರೂ ಯೂಸ್ಫುಲ್ ಇರೋಂಥ ವೀಡಿಯೋ ಮಾಡಿದ್ರೆ ಅವರು ಖಂಡಿತವಾಗಿ ನಿಮ್ಮ ವೀಡಿಯೋನ ನೋಡ್ತಾರೆ. ಡಿಸಿಪ್ಲಿನ್ ಅಂದರೆ ಅದೇ, ನಿಮಗೆ ಉತ್ಸಾಹ ಅಂತಂದಾಗ ನಿನ್ನೆ ಮಾಡಿರ್ತೀನಿ ವಿಡಿಯೋ, ಇವತ್ತು ಮಾಡಬಾರ್ದಾ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ನಿಮಗೆ ಮನಸ್ಸು ಇಲ್ಲ ಅಂತಂದರೂ ಸಹ ಆ ಒಂದು ವಿಡಿಯೋ ಮಾಡೋದನ್ನು, ಆ ಒಂದು ಡೇ 2 ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡೋದನ್ನು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ತಾ ಹೋದರೆ, ಪ್ರತಿದಿನ ಒಂದೊಂದು ವಿಡಿಯೋ ಹಾಕ್ತಾ ಹೋದರೆ, ಅಥವಾ ವಾರಕ್ಕೆ 1 ಅಥವಾ 2 ಪರ್ಟಿಕ್ಯುಲರ್ ಆಗಿ ನೀವು ಡೇಸನ್ನು ಫಿಕ್ಸ್ ಮಾಡಿಕೊಂಡು, ಸಪೋಸ್ ನಿಮಗೆ ದಿನಕ್ಕೊಂದು ವಿಡಿಯೋ ಮಾಡೋಕ್ಕಾಗಲ್ಲ ಅಂದರೆ ವಾರಕ್ಕೆ 1 ಅಥವಾ 2, 3 ವಿಡಿಯೋ ಅಂತ ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ವಾರದಲ್ಲಿ 3 ದಿನ ಅಂದರೆ ಈಗ ಮಂಗಳವಾರ ಒಂದು ಹಾಕ್ಬೋದು, ಶುಕ್ರವಾರ ಮತ್ತು ಭಾನುವಾರ ನೋಡಿ, ಅಥವಾ 2 ದಿನಕ್ಕೆ ಒಂದೊಂದು ವಿಡಿಯೋ ಅನ್ನೋ ಥರ ಒಂದೊಂದು ವಿಡಿಯೋ ಮಾಡಾಕಿದ್ರೆ ಪ್ರತಿ ವಾರ ಅದನ್ನೇ ನೀವು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡ್ತಾ ಹೋದರೆ ನಿಮ್ಮ ಸಬ್ಸ್ಕ್ರೈಬರ್ಗಳಿಗೆ ಅವ್ರಿಗೆ ಒಂದು ತಲೆಯಲ್ಲಿರುತ್ತೆ, ಇವತ್ತು ಇವರು ಒಂದು ವಿಡಿಯೋ ಹಾಕ್ತಾರೆ, ಯಾವುದೋ ಒಂದು ವಿಷಯದ ಮೇಲೆ ಹಾಕ್ತಾರೆ, ಅದು ನನಗೆ ಉಪಯೋಗವಾಗಬಹುದು ಅಥವಾ ಪ್ರಯೋಜನ ಆಗ್ಬೋದು ಅನ್ನುವಂಥ ಒಂದು ಆಸೆಯಲ್ಲಿ, ಒಂದು ಬಯಕೆಯಲ್ಲಿ ಅವ್ರು ಖಂಡಿತ ನಿಮ್ಮ ವಿಡಿಯೋಗಾಗಿ ವೇಟ್ ಮಾಡ್ತಾ ಇರ್ತಾರೆ. ಸಪೋಸ್ ನಿಮಗೆ ಇವತ್ತು ಮನಸ್ಸಿಲ್ಲ, 1 ದಿನ ಅಥವಾ 2 ದಿನ ವಿಡಿಯೋ ಮಾಡಿದ್ರೆ 3ನೇ ದಿನ ಮಾಡಬೇಕಂದ್ರೆ ನಮ್ಮ ಸಬ್ಸ್ಕ್ರೈಬರೇ ಬರ್ತಾಯಿಲ್ಲ ಗುರು, ಏನು ಮಾಡೋದು ಅಂತ ನಿಮಗೇನಾದರೂ ಅನಿಸಿದರೆ ನಾನು ಒಂದು ಚಿಕ್ಕ ಐಡಿಯಾ ಹೇಳ್ತೀನಿ ನಿಮಗೆ. ಯಶಸ್ಸು ಅನ್ನೋದು ಒಂದೇ ದಿನಕ್ಕೆ ಬರೋದಿಲ್ಲ ಅಂತ ಆಗ್ಲಿಂದನೇ ಹೇಳ್ತಾಯಿದ್ದೀನಿ, ಹೌದಾ? ನಿಮ್ಮ ಚಿಕ್ಕ 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 ಹೆಜ್ಜೆಗಳು ಮುಂದೆ ನಿಮಗೆ ಯಶಸ್ಸಿನ ಕಡೆ ಕರ್ಕೊಂಡು ಹೋಗುತ್ತೆ. ಈ ದಿನ ನಿಮಗೆ ವಿಡಿಯೋ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಅನ್ನೋಂಗಿದ್ರೆ ಒಂದು 5 ನಿಮಿಷದ ಪಾಲಿಸಿ ಅಂತ ಇದೆ, 5 ನಿಮಿಷದ ಒಂದು ಯೋಚನೆ ಅಂತ ಇದೆ. ಅದರಲ್ಲಿ ನಿಮಗೆ ಪೂರ್ತಿ ಮನಸ್ಸಿಲ್ಲ, ನನಗೆ ಇವತ್ತು ಮಾಡೋಕ್ಕೆ ಮನಸ್ಸೇ ಇಲ್ಲ ಅಂತ ಅನ್ನಂಗಿದ್ರೆ ಒಂದು 5 ನಿಮಿಷದ ವಿಡಿಯೋ ಮಾಡ್ಬೋದು. 5 ನಿಮಿಷದ ವಿಡಿಯೋ ಮಾಡಾಕ್ತೀನಿ ಇವತ್ತು ಅಂತ ನಿಮ್ಮ ತಲೆಯಲ್ಲಿ ನೀವು ನಿರ್ಧಾರ ಮಾಡಿದ್ರೆ, ನಾನು ಇವತ್ತು 5 ನಿಮಿಷ ಸಾಕು ಗುರು, 5 ನಿಮಿಷದ ನಂತರ ನಾನು ವಿಡಿಯೋ ಮಾಡೋದಿಲ್ಲ ಅಂತ ಬರೀ 5 ನಿಮಿಷದ ವಿಡಿಯೋ ಮಾಡಿ. ಏನಾದರೂ ಅದರಲ್ಲಿ ಆ ವಿಡಿಯೋದಲ್ಲಿ ಏನಾದರೂ ಒಂದು ವಿಷಯನ ಜನಕ್ಕೆ ತಿಳಿಸಿ, ಏನಾದರೂ ಒಂದು ವಿಷಯನ ನೀವು ಕೂಡ ಕಲ್ತಂಗಾಗುತ್ತೆ, ಕ್ಯಾಮೆರಾ ಫೇಸ್ ಮಾಡ್ದಂಗೆ ಆಗುತ್ತೆ, ಜನರ ಜೊತೆ ಮಾತಾಡ್ದಂಗೆ ಆಗುತ್ತೆ. ಇಷ್ಟೆಲ್ಲ ನೋಡಿ, ಬರೀ 5 ನಿಮಿಷದಲ್ಲಿ ನೀವು ಇಷ್ಟೆಲ್ಲ ಕಲ್ತ್ಕೊಳ್ಬೋದು. ಸೊ ಆ ಒಂದು 5 ನಿಮಿಷದ ಯೋಚನೆಯನ್ನು ನೀವು ಪ್ರಾರಂಭಿಸ್ಬೋದು. ಈ ಮೋಟಿವೇಶನ್ ಅನ್ನೋದು ನಿಮಗೆ ಬರೀ ಆ ಒಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಉತ್ಸಾಹ ಕೊಡುತ್ತೆ, ಆದರೆ ಡಿಸಿಪ್ಲಿನ್ ಅನ್ನೋದು ಆ ಕೆಲಸನ ಪ್ರಾರಂಭದಿಂದ ನಿಮಗೆ ಕೊನೆವರೆಗೂ ತಗೊಂಡೋಗುತ್ತೆ. ನಿರ್ಧಾರ ಮಾಡ್ಕೊಳ್ಳಿ, ಒಂದು ಗುರಿ ಇಟ್ಕೊಳ್ಳಿ, ನಾನು ದಿನಕ್ಕೊಂದು ವಿಡಿಯೋ ಮಾಡಾಕ್ತೀನಿ ಫಾರ್ ದ ನೆಕ್ಸ್ಟ್ 2 ಇಯರ್ಸ್ಗೆ ಅಥವಾ 1 ಇಯರ್ಗೆ ಅಂತ ಒಂದು ನಿರ್ಧಾರ ಮಾಡಾಕಿದ್ರೆ, ಈಗ ನಾನು ನಿನ್ನೆ ನಿಮ್ಗೆ ಹೇಳಿದೆ, ನಾನು ಮುಂದಿನ ಒಂದು 2 ವರ್ಷಗಳಲ್ಲಿ ಒಂದು 10,000 ಫಾಲೋವರ್ಸು ಅಥವಾ 10,000 ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದುವಂತಹ ಗುರಿ ಹೊಂದಿದ್ದೇನೆ ಅಂತ. ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಒಟ್ಟಾರೆಯಾಗಿ ನನಗೆ ಒಂದು 10,000 ಫಾಲೋವರ್ಸ್ ಆದರೆ ಅಟ್ಲೀಸ್ಟ್ ನನಗೆ ಒಂದು 10,000 ಜನ ನನ್ನ ಮಾತುಗಳನ್ನು ಕೇಳೋದಕ್ಕೆ ವೇಟ್ ಮಾಡ್ತಿರ್ತಾರೆ ಅಂತ ಅರ್ಥ ಅಲ್ವಾ? ಸೊ ಆ ಒಂದು 10,000 ಜನ ಸಲುವಾಗಿ ನಾನು ನನ್ನ ಕ್ರಿಯೇಟಿವ್ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಜೊತೆಗೆ ಅವ್ರಿಗೂ ಸಹ ಏನಾದರೂ ಸಹಾಯ ಆಗಲಿ ಅನ್ನುವಂಥ ಉದ್ದೇಶದಿಂದ ಏನಾದರೂ ಮಾಡ್ತಿರ್ತೀನಿ. ಹಾಗೆಯೇ ಆ ಒಂದು ಮೋಟಿವೇಶನ್ ನಿಮ್ಮ ಹತ್ರ ಯಾವಾಗಲೂ ಇರಲಿ. ಇವತ್ತು ನಾನು ಯಾವುದೇ ಒಂದು ವಿಷಯನ ಮಾಡ್ತಾಯಿದ್ದೀನಿ, ಯಾವುದೇ ಒಂದು ವಿಷಯನ ಹೇಳ್ತಾ ಇದ್ದೀನಿ ಅಂತಂದರೆ ಅದರಿಂದ ನನಗೂ ಸಹ ಪ್ರಯೋಜನ ಆಗಿರಬೇಕು, ಕೇಳೋರಿಗೂ ಸಹ ಪ್ರಯೋಜನ ಆಗಿರಬೇಕು. ಸೊ ಹಾಗೆಯೇ ನಿಮ್ಮ ಶಪಥ, ನಿಮ್ಮ ಗುರಿ ನಿಮಗೆ ನೆನಪಿರಲಿ. ಅದನ್ನು ರೀಚ್ ಮಾಡಬೇಕಂದ್ರೆ ಪ್ರತಿದಿನ ಕೂಡ ಒಂದೊಂದು ಸ್ಟೆಪ್ ಇದ್ದಂಗೆ, ಪ್ರತಿ 1 ವರ್ಷದಲ್ಲಿ 365 ಅಥವಾ 66 ದಿನಗಳು ಇರೋ ಥರ ಅವೆಲ್ಲ ನಮಗೆ ಒಂದೊಂದು ಸ್ಟೆಪ್ಸ್ ಇದ್ದಂಗೆ. ಇವತ್ತಿನ ದಿನ ನೀವು ಒಂದು ಸ್ಟೆಪ್ನ ಮರೆತರೆ ನೆಕ್ಸ್ಟ್ ಡೇ ನೀವು ಅದ್ರ ಡಬಲ್ ಹೆಜ್ಜೆ ಇಡಬೇಕಾಗುತ್ತೆ. ಎವ್ರಿ ಡೇ ಪರ್ ಡೇ ಒಂದು ಹೆಜ್ಜೆ ಅನ್ನುವಾಗ. ಸೊ ಇಲ್ಲ ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ನಾವು ಹೇಗೆ ಮಾಡ್ತಾ ಇರ್ತೀವಿ ಅದನ್ನು ಪ್ರತಿದಿನ ನೋಡ್ತಾ ಹೋಗಿ ಅದನ್ನೇ ನೀವು ಸಹ ಫಾಲೋ ಮಾಡ್ಬೋದು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ಬೋದು.
ಮತ್ತು ನೀವೇನಾದರೂ ಹೊಸ ಯೂಟ್ಯೂಬ್ ಚಾನಲ್ ಏನಾದರೂ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಆ ಚಾನಲ್ನ ಹೆಸರನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾವು ಸಹ ನಮ್ಮದೇನಾದ್ರು ಫ್ರೆಂಡ್ಸ್ ಗ್ರೂಪ್ಸ್ಗಳಿಗೆ ಅದನ್ನು ಶೇರ್ ಮಾಡ್ತೇವೆ. ಅವರು ಕೂಡ ನಿಮ್ಮ ವಿಡಿಯೋಗಳು ನೋಡಲಿ. ಅವ್ರಿಗೇನಾದರೂ ಪ್ರಯೋಜನ ಅನಿಸಿದರೆ ನಿಮ್ಮ ವಿಡಿಯೋಗಳಿಗೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಹಾಗೆಯೇ ನಮಗೂ ಗೊತ್ತಿರಲಿ. ಮತ್ತು ಒಂದು ಏನಂದರೆ ಒಂದು ಗೆಳೆಯರ ಬಳಗ ಥರ ಇದನ್ನು ಮಾಡಬಹುದು ಅಂತ ನನ್ನ ಅನಿಸಿಕೆ. ಹೇಗೆಂದರೆ ಈಗ ನಾವೆಲ್ಲ ಕನ್ನಡ ಕ್ರಿಯೇಟರ್ಸ್ಗಳಿಗೆ, ನಾನು ಕನ್ನಡ ಕ್ರಿಯೇಟರ್ ಜಗತ್ತು ಅಂತ ಏನು ಸ್ಟಾರ್ಟ್ ಮಾಡಿದ್ದೀನಿ, ಅವ್ರಿಗೆ ಹೆಲ್ಪ್ ಆಗೋ ಥರ, ಕ್ರಿಯೇಟರ್ಗಳಿಗೆ ಹೆಲ್ಪ್ ಆಗೋ ಥರ ಈ ಒಂದು ವಿಡಿಯೋಗಳನ್ನು ಪ್ರತಿದಿನ ಮಾಡ್ತಾ ಹೋಗ್ತೇನೆ ಇನ್ಮೇಲಿಂದ. ಹಾಗೆಯೇ ನಾವು ಒಂದು ಗ್ರೂಪ್ ಥರ ಏನಾದರೂ ಆದರೆ ನಾವು ಕೂಡ ಗುಂಪಲ್ಲಿ ಬೆಳೀಬಹುದು, ಒಬ್ಬರನ್ನು ನೋಡಿ ಇನ್ನೊಬ್ಬರು ಬೆಳೀಬಹುದು ಅನ್ನುವಂತಹ ಬಯಕೆ ನನ್ನದಾಗಿದೆ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಇದನ್ನು ಶೇರ್ ಮಾಡಿ. ಮತ್ತು ನೀವಿನ್ನೂ ನಿಮ್ಮ ಗುರಿಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಆ್ಯಡ್ ಮಾಡಿ. ನೋಡೋಣ ಪ್ರತಿಯೊಬ್ಬರ ಗುರಿ ಏನಿದೆ, ಮತ್ತು ಮುಂದಿನ 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಅದನ್ನು ಯಾವ ಮಟ್ಟಿಗೆ ರೀಚ್ ಮಾಡ್ಬೋದು, ರೀಚ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಧನ್ಯವಾದಗಳು.